ಹಲೋ ನಮಸ್ತೆ. ಕರಿಬೇವಿನ ಚಟ್ನಿ ಕೊಬ್ಬರಿಕಾಯಿಯೊಟ್ಟಿಗೆ ಹಾಕಿ ಮಾಡುವಂಥದ್ದು ಚಟ್ನಿ ಪುಡಿ. ಕರಿಬೇವಿನ ಎಲೆಗಳನ್ನು ಹುರಿದು ನಂತರ ಮಿಕ್ಸಿಯಲ್ಲಿ ಹಾಕಿ ಹುಡಿ ಮಾಡಿಕೊಳ್ಳಬೇಕು. ಕೊಬ್ಬರಿಕಾಯಿಯನ್ನು ಕಟ್ ಮಾಡಿ ಮಿಕ್ಸಿಯಲ್ಲಿ ಹಾಕಿ ಹುರಿದು ಹುಡಿ ಮಾಡಿ ಅದನ್ನು ಕರಿಬೇವಿನ ಎಲೆಯನ್ನು ಹುರಿದ ಹುಡಿಯೊಟ್ಟಿಗೆ ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೇನೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಇಲ್ಲದಿದ್ದರೆ ಗೊತ್ತಾಗ್ಲಿಕ್ಕಿಲ್ಲ ಫುಲ್ ಹೇಗೆ ಅಂತೇಳಿ. ಚಟ್ನಿ ಹುಡಿ ಮಾಡೋದು, ಕೊಬ್ಬರಿ ಚಟ್ನಿ ಹುಡಿ ಮಾಡೋದು ಹೇಗೆ ಅಂತೇಳಿ. ಅಂದರೆ ನಾನು ಮಾಡಿದ ಟೈಪು, ಬೇರೆ ಬೇರೆ ಟೈಪಿನಲ್ಲಿ ಮಾಡ್ತಾರೆ. ಇದು ಒಂದು ಟೈಪು, ಹಾಗೆ ಅಷ್ಟೆ. ಕೊಬ್ಬರಿಕಾಯಿಯನ್ನು ಹೀಗೆ ಮಾಡಿ ಬಿಡಿಸಿ ಅದನ್ನು ಕಟ್ ಮಾಡಿ ಇದನ್ನು ಹೋಳು ಮಾಡಿ ಮಿಕ್ಸಿಯಲ್ಲಿ ಹಾಕಬೇಕು. ಮಿಕ್ಸಿಯಲ್ಲಿ ಹಾಕಿ ಹುಡಿ ಮಾಡಿ ಮತ್ತೆ ಹುರಿದಿಟ್ಟುಕೊಳ್ಬೇಕು. ಮತ್ತು ಅದಕ್ಕೆ ಮೆಣಸು ಅಥವಾ ಮೆಣಸಿನ ಹುಡಿ ಆದರೂ ಆದೀತು, ಅದನ್ನು ಸ್ವಲ್ಪ ಹುರಿದು ಸೇರಿಸಬೇಕು. ಮತ್ತು ಉಪ್ಪು, ಸ್ವಲ್ಪ ಹುಳಿ ಹುಡಿ, ಸ್ವಲ್ಪ ಸಿಹಿಗೆ ಸ್ವಲ್ಪ ಸಕ್ಕರೆ ಸೇರಿಸ್ಕೊಳ್ಬೇಕು. ಹುಡಿ ಮಾಡಿ ಮಿಕ್ಸ್ ಮಾಡಿ ಮತ್ತು ಕರಿಬೇವಿನ ಎಲೆಗಳನ್ನು ಹುರಿದು ಅದನ್ನು ಕೂಡ ಹುಡಿ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿದರೆ ಆಯಿತು. ಚಟ್ನಿ ಹುಡಿ, ರುಚಿಯಾದ ಚಟ್ನಿ ಹುಡಿ ರೆಡಿ. ಇದು ನಿಮಗೆ ಊಟಕ್ಕೆ ಸಹ ಆಗ್ತದೆ, ದೋಸೆಗೆ ಸಹ ಆಗ್ತದೆ. ತುಂಬ ಪರಿಮಳ ಆಗ್ತದೆ. ಇದು ಕರಿಬೇವಿನ ಎಲೆದು ತುಂಬ ಪರಿಮಳ. ಕೊಬ್ಬರಿದು ಸಹ ಹಾಗೆ, ಅದನ್ನು ಹುರಿದಾಗುವಾಗ ಅದು ಕೂಡ ತುಂಬ ಪರಿಮಳ ಆಗ್ತದೆ. ಕೊಬ್ಬರಿಕಾಯಿ ಮತ್ತು ಕರಿಬೇವಿನ ಎಲೆ ಸಿಕ್ಕಿದರೆ ಈ ಚಟ್ನಿ ಹುಡಿ ಸೂಪರ್ ಆಗ್ತದೆ. ಚಟ್ನಿ ಹುಡಿ ಇಷ್ಟ ಇರುವವರು ಮಾಡಿ ಆಯಿತಾ, ಇದನ್ನೊಮ್ಮೆ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಗಾಗಿದೆ ಅಂತೇಳಿ. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗ್ತದೆ. ಮತ್ತು ವಿಡಿಯೋ ನೋಡಿದವರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದ ಮೂಲಕ ನಿಮ್ಮ ಮುಂದೆ ಬರುತ್ತೇನೆ. ಜೈ ಶ್ರೀರಾಮ್.